ಸೊ ಈಗ ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯನ ಟಾರ್ಗೆಟ್ ಮಾಡ್ತಿರೋವಂಥದ್ದು. ಸೊ ಯಾಕೆ ಈ ಟಾರ್ಗೆಟ್ ಅಂತ ಅನ್ಸುತ್ತೆ? ರಕ್ಷಿತಾ ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ ಅನ್ಸುತ್ತಾ? ರಕ್ಷಿತಾ ತುಂಬ ಸ್ಮಾರ್ಟು. ಅವಳು ಜೊತೆಲಿದ್ದಾಗ ಅವಳಿಗೇನಾದ್ರು ಸರಿ ಇಲ್ಲ ಅಂದರೆ ಬಹುಶಃ ಅವಳು ಹೇಳ್ತಾಳೆ, ಅದೊಂದು ಮೆಚ್ಚುಗೆನ ವ್ಯಕ್ತಪಡಿಸ್ಬೇಕು. ಯಾಕಂದರೆ ನಾವೊಂದು ಟೀಮು ಅಂತ ಹೇಳಿ ಅವಳು ಆಟ ಆಡಿದೆ. ಜೊತೆಲಿದ್ದಾಗ ಅವಳಿಗೆ ಅದು ಬೇಜಾರಾಗಿದ್ದಾಗ ಅವಳು ಹೇಳಿದಾಳೆ. ಟಾರ್ಗೆಟ್ ಅಂತ ನನಗೇನು ಅನ್ಸಲ್ಲ. ಅವಳು ಯಾವುದಕ್ಕಾದ್ರೂ ಅಷ್ಟೇ ಅವಳು ಓವರ್ ರಿಯಾಕ್ಟೇ ಮಾಡೋದು. ಅವಳು ನಮ್ಮ ಥರ ನಾರ್ಮಲ್ ರಿಯಾಕ್ಟ್ ಅಂತ ಅವಳು ಮಾಡಲ್ಲ, ಓವರ್ ರಿಯಾಕ್ಟ್ ಮಾಡ್ತಾಳೆ. ಮತ್ತು ಅವಳು ಬಾಡಿ ಲ್ಯಾಂಗ್ವೇಜು ಕೂಡ ಭಾಳ ವಿಭಿನ್ನವಾಗಿರೋದ್ರಿಂದ ಅದು ನಮ್ಗೆ ತುಂಬ ಒಂಥರ ಇದಾಗಿ ಟಾರ್ಗೆಟ್ ಮಾಡ್ತಿರಲ್ಲ ಏನೋ ಒಂಥರ ಕಾಣಿಸುತ್ತೆ. ಸೊ ಅವಳು ಇರೋದೇ ಹಾಗೆ. ಬಹುಶಃ ಅವರೆಲ್ಲ ಏನಂದರೆ ಅವರು ಆ ರೂಮಲ್ಲಿ ಇದ್ರು, ತುಂಬ ನಡೀತಾ ಇರುತ್ತೆ, ಸಣ್ಣ ಸಣ್ಣದೇ ನಡೀತಾ ಇರುತ್ತೆ. ಸೊ ಅದೆಲ್ಲ ಒಂದು ರೀತಿ ಮೈಂಡಲ್ಲಿ ಸ್ಟೋರ್ ಆಗಿ ಅವಳು ಅದನ್ನು ರಿಯಾಕ್ಟ್ ಮಾಡ್ತಿರ್ತಾಳೆ ಅಂತ ನನಗನ್ಸುತ್ತೆ. ಹೊರತು ಟಾರ್ಗೆಟ್ ಏನು ಅನ್ಸಲ್ಲ. ಅವಳು ಗೊತ್ತಿರೋ ಅಭಿಪ್ರಾಯನ ಅವಳು ಹೇಳ್ತಾ ಇದ್ದಾಳೆ. ನಾಮಿನೇಷನಲ್ಲಿ ಇರ್ಬೋದು ಅಥವಾ ಮಾತಾಡೋಕ್ಕೆ ಯಾವಾಗಲಾದ್ರೂ ವೇದಿಕೆ ಸಿಕ್ಕಕ್ಕೆ ಅವಳು ಹೇಳ್ತಾ ಇದ್ದಾಳೆ ಅಂತ ನಂಗೆ ಅನ್ಸುತ್ತೆ. ಎಲ್ಲರೂ ಮಾಡು ಆಚೆ ಬರ್ತಾರೆ ಅಂತ ಅನ್ಕೊಂಡಿದ್ರು, ಆದರೆ ಮಾಡು ಆಚೆ ಬರೋದಿಲ್ಲ, ಅವ್ರು ಅಲ್ಲೇ ಉಳ್ಕೊಳ್ತಾರೆ. ಅಲ್ಲೇ ಉಳ್ಕೊಂಡ್ಮೇಲೆ ರಕ್ಷಿತಾ ಗೇಮೇ ಚೇಂಜ್ ಆಗ್ಬಿಟ್ಟಿದೆ. ಫುಲ್ಲು ಮಾಡು ಮಾತಾಡ್ತಿಲ್ಲ, ರಕ್ಷಿತಾನೇ ಮಾತಾಡ್ತಿದ್ದಾರೆ ಮಾಡು ಅವ್ರ ಮಾತನ್ನ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಈಗ ರಕ್ಷಿತಾ ಬರೀ ಕನ್ನಡ ಬಿಗ್ ಬಾಸ್ ಅಷ್ಟೇ ನೋಡಿಲ್ಲ, ಹಿಂದಿ ಬಿಗ್ ಬಾಸ್ ಕೂಡ ನೋಡಿದ್ದಾರೆ. ಯಾಕಂದ್ರೆ ಮುಂಬೈ ಅವರಾಗಿರೋದ್ರಿಂದ ಸೊ ಸಖತ್ ಮಾಸ್ಟರ್ ಮೈಂಡ್ ಇರುತ್ತೆ ಅವರಿಗೆ. ಸೊ ಹೀಗಾಗಿ ಮಾಳುಗೆ ಹೊರಗಡೆ ತುಂಬಾ ಸಪೋರ್ಟ್ ಸಿಗ್ತಿದೆ. ಅವ್ರ ಫ್ಯಾನ್ಸ್ ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಳುಗೆ ತುಂಬಾ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಓಕೆ, ಅವಳಿಗೆ ಅನ್ಸಿರ್ಬೋದು. ಅವಳಿಗೆ ಅವಳ ಜನರು ಇದಾರಲ್ಲ, ಅವಳು ಹೇಳ್ತಾ ಇರ್ತಾಳೆ ನನ್ನ ಸಬ್ಸ್ಕ್ರೈಬರ್ಸ್ ಸೇವ್ ಮಾಡ್ತಾರೆ. ಮೋಸ್ಟ್ಲಿ ಮಾಳುಗೂ ಫ್ಯಾನ್ ಫಾಲೋವಿಂಗ್ ಇದೆ, ಎರಡು ಸೇರಿದ್ರೆ ನಾವು ಬೇರೆ ಲೆವೆಲ್ ಗಿಲ್ಲಿನೇ ಹೊಡಿಬೋದು ಅಂತ ಅವಳು ಅನ್ಕೊಂಡಿರ್ಬೋದು. ಅಲ್ಲ, ನಾನು ಹೇಳೋದು ತಮಾಷೆಗೆ. ಬಟ್ ಅದೇ ಈಗ ನೋಡಿ, ಜಾನ್ವಿ, ಅಶ್ವಿನಿ, ಶಾಡೋ ಹಾಗೆ ಹೇಗೆ ಅಂತ ನಾನು ಎಲ್ಲೂ ಅವ್ರ ಪರವಾಗಿ ಯಾಕೆ ನಾಮಿನೇಟ್ ಮಾಡಿದ್ರೆ ಅಂತ ನಾನು ಎಲ್ಲೂ ಜಗಳ ಆಡಿಲ್ಲ. ನಮ್ದು ಇಬ್ಬರದೇ ಸಪ್ರೇಟ್ ಆಗಿತ್ತು ಆಟ. ಬಟ್ ಇವಳು ಮಾಡು ಮಾತಾಡೋದು ಇವಳೇ ಮಾತಾಡ್ಬಿಟ್ರೆ ಮಾಳುಗೆ ಏನಿರುತ್ತೆ ಮಾತಾಡೋಕ್ಕೆ? ಮಾಡು ನೋಡಿ ಇದುವರೆಗೂ ಅದನ್ನು ಎಚ್ಚೆತ್ಕೊಂಡೇ ಇಲ್ಲ. ಅದೇ ನಾನು ಎಷ್ಟೋ ಜನ ಇವತ್ತಿನವರೆಗೂ 9-10 ವಾರ ಆಯಿತು ಇನ್ನೂ ಮಾತಾಡೋಕ್ಕೆ ಶುರು ಮಾಡಿಲ್ಲ. ಬಹುಶಃ ಅವ್ರಿಗೆ ಆ ಒಂದು ವೋಟ್ ಬ್ಯಾಂಕಿಂದ ಸೇವಾಗಿ ಬರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ರಕ್ಷಿತಾ ತುಂಬ ಕಿಲಾಡಿ, ತುಂಬ ಸ್ಮಾರ್ಟು. ಅವಳು ಗೇಮ್ನ ಹಿಂಗಾದ್ರೆ ಹಿಂಗಾಗ್ಬೋದಾ ಅಂತ ಏನಾದರೂ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಗೇಮಲ್ಲಿ. ಮಾಡೋರು ಉಳ್ಕೊಂಡ್ರು ಅಂದರೆ ಮೋಸ್ಟ್ಲಿ ವೋಟ್ ಚೆನ್ನಾಗಿರ್ಬೋದು ಇವ್ರಿಗೆ, ಇವ್ರ ಪರವಾಗಿ ನಿಂತರೆ ನನಗೆ ಪ್ಲಸ್ ಅದೆಲ್ಲ ತುಂಬ ಯೋಚನೆ ಮಾಡ್ತಾಳೆ. ಅಷ್ಟು ಕಿಲಾಡಿತನ ಇದ್ದೇ ಇದೆ. ಸೊ ಅವಳಂತೂ ಅವಳ ಆಟ ಅಂತೂ ಅವಳು ಆಡ್ತಾ ಇದ್ದಾಳೆ. ಅದು ಇತ್ತೀಚೆಗೆ ನೋಡೋರು ನಮಗೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡ್ತು ಅವಳು ಓವರ್ ರಿಯಾಕ್ಟ್ ಮಾಡ್ತಾಳೆ ಎಲ್ಲದಕ್ಕೂ ಅಂತ. ಅವಾಗ ನಾವು ನೆಗೆಟಿವ್ ಆಗಿದ್ವಿ. ನೋಡ್ತಾ 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 ಜನಕ್ಕೆ ಏನು ಅನ್ನಿಸ್ತಾ ಇದೆ, ಯಪ್ಪ ಏನು ತುಂಬ ಇದಾಗ ಆಡ್ತಾ ಇದ್ದಾಳೆ ಓವರ್. ಜನಕ್ಕೆ ಇವಾಗ ಅದು ಅರ್ಥ ಆಗಕ್ಕೆ ಶುರು ಆಗುತ್ತೆ. ಅದೇ ಕೆಲವೊಂದು ಟೈಮ್ ತಗೊಳುತ್ತೆ ಪ್ರಾಸೆಸ್ ಆಗೋದಕ್ಕೆ ಅಂತ ನನ್ಗನ್ಸುತ್ತೆ. ಈಗ ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯನ ಟಾರ್ಗೆಟ್ ಮಾಡ್ತಿರೋವಂಥದ್ದು. ಸೊ ಯಾಕೆ ಈ ಟಾರ್ಗೆಟ್ ಅಂತ ಅನ್ಸುತ್ತೆ? ರಕ್ಷಿತಾ ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ ಅನ್ಸುತ್ತಾ? ರಕ್ಷಿತಾ ತುಂಬ ಸ್ಮಾರ್ಟು. ಅವಳು ಜೊತೆಲಿದ್ದಾಗ ಅವಳಿಗೇನಾದ್ರು ಸರಿ ಇಲ್ಲ ಅಂದರೆ ಬಹುಶಃ ಅವಳು ಹೇಳ್ತಾಳೆ, ಅದೊಂದು ಮೆಚ್ಚುಗೆನ ವ್ಯಕ್ತಪಡಿಸ್ಬೇಕು. ಯಾಕಂದರೆ ನಾವೊಂದು ಟೀಮು ಅಂತ ಹೇಳಿ ಅವಳು ಆಟ ಆಡಿದೆ. ಜೊತೆಲಿದ್ದಾಗ ಅವಳಿಗೆ ಅದು ಬೇಜಾರಾಗಿದ್ದಾಗ ಅವಳು ಹೇಳಿದಾಳೆ. ಟಾರ್ಗೆಟ್ ಅಂತ ನನಗೇನು ಅನ್ಸಲ್ಲ. ಅವಳು ಯಾವುದಕ್ಕಾದ್ರೂ ಅಷ್ಟೇ ಅವಳು ಓವರ್ ರಿಯಾಕ್ಟೇ ಮಾಡೋದು. ಅವಳು ನಮ್ಮ ಥರ ನಾರ್ಮಲ್ ರಿಯಾಕ್ಟ್ ಅಂತ ಅವಳು ಮಾಡಲ್ಲ, ಓವರ್ ರಿಯಾಕ್ಟ್ ಮಾಡ್ತಾಳೆ. ಮತ್ತು ಅವಳು ಬಾಡಿ ಲ್ಯಾಂಗ್ವೇಜು ಕೂಡ ಭಾಳ ವಿಭಿನ್ನವಾಗಿರೋದ್ರಿಂದ ಅದು ನಮ್ಗೆ ತುಂಬ ಒಂಥರ ಇದಾಗಿ ಟಾರ್ಗೆಟ್ ಮಾಡ್ತಿರಲ್ಲ ಏನೋ ಒಂಥರ ಕಾಣಿಸುತ್ತೆ. ಸೊ ಅವಳು ಇರೋದೇ ಹಾಗೆ. ಬಹುಶಃ ಅವರೆಲ್ಲ ಏನಂದರೆ ಅವರು ಆ ರೂಮಲ್ಲಿ ಇದ್ರು, ತುಂಬ ನಡೀತಾ ಇರುತ್ತೆ, ಸಣ್ಣ ಸಣ್ಣದೇ ನಡೀತಾ ಇರುತ್ತೆ. ಸೊ ಅದೆಲ್ಲ ಒಂದು ರೀತಿ ಮೈಂಡಲ್ಲಿ ಸ್ಟೋರ್ ಆಗಿ ಅವಳು ಅದನ್ನು ರಿಯಾಕ್ಟ್ ಮಾಡ್ತಿರ್ತಾಳೆ ಅಂತ ನನಗನ್ಸುತ್ತೆ. ಹೊರತು ಟಾರ್ಗೆಟ್ ಏನು ಅನ್ಸಲ್ಲ. ಅವಳು ಗೊತ್ತಿರೋ ಅಭಿಪ್ರಾಯನ ಅವಳು ಹೇಳ್ತಾ ಇದ್ದಾಳೆ. ನಾಮಿನೇಷನಲ್ಲಿ ಇರ್ಬೋದು ಅಥವಾ ಮಾತಾಡೋಕ್ಕೆ ಯಾವಾಗಲಾದ್ರೂ ವೇದಿಕೆ ಸಿಕ್ಕಕ್ಕೆ ಅವಳು ಹೇಳ್ತಾ ಇದ್ದಾಳೆ ಅಂತ ನಂಗೆ ಅನ್ಸುತ್ತೆ. ಎಲ್ಲರೂ ಮಾಡು ಆಚೆ ಬರ್ತಾರೆ ಅಂತ ಅನ್ಕೊಂಡಿದ್ರು, ಆದರೆ ಮಾಡು ಆಚೆ ಬರೋದಿಲ್ಲ, ಅವ್ರು ಅಲ್ಲೇ ಉಳ್ಕೊಳ್ತಾರೆ. ಅಲ್ಲೇ ಉಳ್ಕೊಂಡ್ಮೇಲೆ ರಕ್ಷಿತಾ ಗೇಮೇ ಚೇಂಜ್ ಆಗ್ಬಿಟ್ಟಿದೆ. ಫುಲ್ಲು ಮಾಡು ಮಾತಾಡ್ತಿಲ್ಲ, ರಕ್ಷಿತಾನೇ ಮಾತಾಡ್ತಿದ್ದಾರೆ ಮಾಡು ಅವ್ರ ಮಾತನ್ನ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಈಗ ರಕ್ಷಿತಾ ಬರೀ ಕನ್ನಡ ಬಿಗ್ ಬಾಸ್ ಅಷ್ಟೇ ನೋಡಿಲ್ಲ, ಹಿಂದಿ ಬಿಗ್ ಬಾಸ್ ಕೂಡ ನೋಡಿದ್ದಾರೆ. ಯಾಕಂದ್ರೆ ಮುಂಬೈ ಅವರಾಗಿರೋದ್ರಿಂದ ಸೊ ಸಖತ್ ಮಾಸ್ಟರ್ ಮೈಂಡ್ ಇರುತ್ತೆ ಅವರಿಗೆ. ಸೊ ಹೀಗಾಗಿ ಮಾಳುಗೆ ಹೊರಗಡೆ ತುಂಬಾ ಸಪೋರ್ಟ್ ಸಿಗ್ತಿದೆ. ಅವ್ರ ಫ್ಯಾನ್ಸ್ ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಳುಗೆ ತುಂಬಾ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಓಕೆ, ಅವಳಿಗೆ ಅನ್ಸಿರ್ಬೋದು. ಅವಳಿಗೆ ಅವಳ ಜನರು ಇದಾರಲ್ಲ, ಅವಳು ಹೇಳ್ತಾ ಇರ್ತಾಳೆ ನನ್ನ ಸಬ್ಸ್ಕ್ರೈಬರ್ಸ್ ಸೇವ್ ಮಾಡ್ತಾರೆ. ಮೋಸ್ಟ್ಲಿ ಮಾಳುಗೂ ಫ್ಯಾನ್ ಫಾಲೋವಿಂಗ್ ಇದೆ, ಎರಡು ಸೇರಿದ್ರೆ ನಾವು ಬೇರೆ ಲೆವೆಲ್ ಗಿಲ್ಲಿನೇ ಹೊಡಿಬೋದು ಅಂತ ಅವಳು ಅನ್ಕೊಂಡಿರ್ಬೋದು. ಅಲ್ಲ, ನಾನು ಹೇಳೋದು ತಮಾಷೆಗೆ. ಬಟ್ ಅದೇ ಈಗ ನೋಡಿ, ಜಾನ್ವಿ, ಅಶ್ವಿನಿ, ಶಾಡೋ ಹಾಗೆ ಹೇಗೆ ಅಂತ ನಾನು ಎಲ್ಲೂ ಅವ್ರ ಪರವಾಗಿ ಯಾಕೆ ನಾಮಿನೇಟ್ ಮಾಡಿದ್ರೆ ಅಂತ ನಾನು ಎಲ್ಲೂ ಜಗಳ ಆಡಿಲ್ಲ. ನಮ್ದು ಇಬ್ಬರದೇ ಸಪ್ರೇಟ್ ಆಗಿತ್ತು ಆಟ. ಬಟ್ ಇವಳು ಮಾಡು ಮಾತಾಡೋದು ಇವಳೇ ಮಾತಾಡ್ಬಿಟ್ರೆ ಮಾಳುಗೆ ಏನಿರುತ್ತೆ ಮಾತಾಡೋಕ್ಕೆ? ಮಾಡು ನೋಡಿ ಇದುವರೆಗೂ ಅದನ್ನು ಎಚ್ಚೆತ್ಕೊಂಡೇ ಇಲ್ಲ. ಅದೇ ನಾನು ಎಷ್ಟೋ ಜನ ಇವತ್ತಿನವರೆಗೂ 9-10 ವಾರ ಆಯಿತು ಇನ್ನೂ ಮಾತಾಡೋಕ್ಕೆ ಶುರು ಮಾಡಿಲ್ಲ. ಬಹುಶಃ ಅವ್ರಿಗೆ ಆ ಒಂದು ವೋಟ್ ಬ್ಯಾಂಕಿಂದ ಸೇವಾಗಿ ಬರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ರಕ್ಷಿತಾ ತುಂಬ ಕಿಲಾಡಿ, ತುಂಬ ಸ್ಮಾರ್ಟು. ಅವಳು ಗೇಮ್ನ ಹಿಂಗಾದ್ರೆ ಹಿಂಗಾಗ್ಬೋದಾ ಅಂತ ಏನಾದರೂ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಗೇಮಲ್ಲಿ. ಮಾಡೋರು ಉಳ್ಕೊಂಡ್ರು ಅಂದರೆ ಮೋಸ್ಟ್ಲಿ ವೋಟ್ ಚೆನ್ನಾಗಿರ್ಬೋದು ಇವ್ರಿಗೆ, ಇವ್ರ ಪರವಾಗಿ ನಿಂತರೆ ನನಗೆ ಪ್ಲಸ್ ಅದೆಲ್ಲ ತುಂಬ ಯೋಚನೆ ಮಾಡ್ತಾಳೆ. ಅಷ್ಟು ಕಿಲಾಡಿತನ ಇದ್ದೇ ಇದೆ. ಸೊ ಅವಳಂತೂ ಅವಳ ಆಟ ಅಂತೂ ಅವಳು ಆಡ್ತಾ ಇದ್ದಾಳೆ. ಅದು ಇತ್ತೀಚೆಗೆ ನೋಡೋರು ನಮಗೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡ್ತು
ಅವಳು ಓವರ್ ರಿಯಾಕ್ಟ್ ಮಾಡ್ತಾಳೆ ಎಲ್ಲದಕ್ಕೂ ಅಂತ. ಅವಾಗ ನಾವು ನೆಗೆಟಿವ್ ಆಗಿದ್ವಿ. ನೋಡ್ತಾ 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 ಜನಕ್ಕೆ ಏನು ಅನ್ನಿಸ್ತಾ ಇದೆ, ಯಪ್ಪ ಏನು ತುಂಬ ಇದಾಗಿ ಆಡ್ತಾ ಇರ್ತಾಳೆ ಓವರ್. ಜನಕ್ಕೆ ಇವಾಗ ಅದು ಅರ್ಥ ಆಗಕ್ಕೆ ಶುರು ಆಗುತ್ತೆ. ಅದೇ ಕೆಲವೊಂದು ಟೈಮ್ ತಗೊಳುತ್ತೆ ಪ್ರಾಸೆಸ್ ಆಗೋದಕ್ಕೆ ಅಂತ ನನ್ಗನ್ಸುತ್ತೆ.